ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಪ್ಪ ಇರ್ಲಿ ಬಿಡಿ, ಕಂಪ್ಲೀಟ್ ಆಗಿ ರೆಸ್ಟ್ ಮಾಡಿ ಆಮೇಲೆ ಹೋದ್ರಾಯ್ತು. ಈಗ ನಿಮ್ಮ ಮಕ್ಕಳೆಲ್ಲ ಕಂಪನಿ ಅಫೇರ್ಸ್ ನೋಡ್ಕೋತಾ ಇದ್ದಾರಲ್ವಾ? ಆಫ್ಕೋರ್ಸ್, ಹಾಗಂತ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಸ್ವೀಟ್ ಥರ ಅದು ಯಾವಾಗಲೂ ನನ್ನ ಕಾಡ್ತಾ ಇರತ್ತೆ ಅಷ್ಟೇ. ಏ ಮಲ್ಲಿಕಾ, ನೋಡು ನಿಮ್ಮಪ್ಪ ಬಂದಿದ್ದಾರೆ. ಅಪ್ಪ ಹೇಗಿದ್ದೀರಾ? ಅಮ್ಮ ಹೇಗಿದ್ದಾರೆ? ಎಷ್ಟೊತ್ತಾಯ್ತು ಬಂದು ನೀವು? ಐ ಆಮ್ ವೆರಿ ಗುಡ್, ಈಗ ಬಂದೆ. ಓ, ಒಂದು ನಿಮಿಷ ಮಲ್ಲಿಕಾ, ಅಪ್ಪನ ಒಳಗೆ ಕರ್ಕೊಂಡೋಗಿ ಮಾತಾಡ್ತಿರು, ನಾನು ಬರ್ತೀನಿ. ಸರಿ ಮಾವ. ಅಪ್ಪ ಬನ್ನಿ. ಬಿ ಕಂಫರ್ಟೇಬಲ್. ಶ್ಯೂರ್. ಹಲೋ, ಏನಪ್ಪ ನೀವು ಬೆಳಗ್ಗೆನೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟ ಹೊತ್ತಿಗೆ ಬಂದಿದ್ದೀರಾ? ನೀವೇನಾದ್ರೂ ಬಂದಿಲ್ಲ ಅಂದಿದ್ರೆ ಲಗೇಜ್ ತಗೊಂಡು ಮನೆಗೆ ಬಂದ್ಬಿಡ್ತಿದ್ದೆ. ನೀನ್ ಈ ತರ ಮೂರ್ಖ ಕೆಲಸ ಮಾಡ್ತೀಯ ಅಂತಾನೆ ಇರೋ ಕೆಲಸ ಎಲ್ಲ ಬಿಟ್ಟು ಬಂದಿರೋದು. ಏನಪ್ಪ ಏನ್ ಮಾತಾಡ್ತಿದ್ದೀರಾ? ನಾನ್ ಮಾಡೋದಿಲ್ಲ ನಿಮ್ಗೆ ಮೂರ್ಖತನ ಅನ್ಸುತ್ತಾ? ಯಾಕ್ ನನ್ನ ಎಮೋಷನ್ಸ್ಗೆ ಬೆಲೆನೆ ಕೊಡಲ್ಲ? ಒಂದು ಸುಂದರವಾದ ಮನೆ, ಬೇಕಾದಷ್ಟು ಲಕ್ಸುರಿ, ಕೈಗೆಟುಕುವಷ್ಟು ದೂರದಲ್ಲಿ ಪವರ್ ಸೆಂಟರ್, ಇದನ್ನೆಲ್ಲ ಇಟ್ಕೊಂಡು ಪ್ಯಾಕ್ ಮಾಡ್ಕೊಂಡು ಬಂದ್ಬಿಡ್ತಿದ್ದೆ ಅಂದ್ರೆ ನಿನ್ನಂತೊಳಗೆ ಫೂಲ್ ಅಲ್ದೆ ಇನ್ನೇನ್ ಅನ್ಬೇಕು? ಅಪ್ಪ, ನೋಡೋದಿಕ್ಕೆ ಮೇಲಿಂದ ಸುಂದರವಾಗಿ ಕಾಣೋ ಅಷ್ಟು ಈ ಮನೆ ವ್ಯಕ್ತಿಗಳ ಮನಸ್ಸು ಸುಂದರವಾಗಿಲ್ಲ. ಯಾವ ಲಕ್ಸುರಿ ಲೈಫ್ ಇದ್ರೆ ಏನ್ ಪ್ರಯೋಜನ? ನನಗೆ ಇಲ್ಲೆಲ್ಲರೂ ಹಿಂಸೆ ಕೊಡ್ತಿದ್ದಾರೆ, ಹ್ಯೂಮಿಲಿಯೇಟ್ ಮಾಡ್ತಿದ್ದಾರೆ, ಇರಿಟೇಟ್ ಮಾಡ್ತಿದ್ದಾರೆ. ನನ್ನ ಗಂಡನ್ಗೆ ಅವ್ರ ಅಕ್ಕನೇ ಅಮ್ಮ ಆಗ್ಬಿಟ್ಟಿದ್ದಾರೆ. ಅವ್ರ ಅಕ್ಕನ್ ಮಾತೆ ವೇದವಾಕ್ಯ ಆಗ್ಬಿಟ್ಟಿದೆ. ನನ್ನ ಮಾತ್ ಮೇಲೆ ನಂಬಿಕೆನೇ ಇಲ್ಲ ಅವ್ರಿಗೆ. ಈ ಮನೆ ವ್ಯವಹಾರ ಎಲ್ಲ ಕಾತ್ಯಾಯನಿದು. ಇನ್ನು ಆಫೀಸ್ ವ್ಯವಹಾರ ಅವಳ ಗಂಡ ಪ್ರಬಲಂದು. ಇನ್ನು ಅಸೋಸಿಯೇಷನ್ ವ್ಯವಹಾರ ನೆನ್ನೆ ಮೊನ್ನೆ ಬಂದ ಆ ಪ್ರೀತಮ್ದು. ಇನ್ನು ನನ್ ಗಂಡ ನಾಮಕ ವಾಸ್ತೆಗೆ ಜೂಜಾಡಕ್ ದುಡ್ಡಿಲ್ಲ ಅಂತ ಆಫೀಸಿಗೆ ಹೋಗ್ತಿದ್ದಾರೆ. ನಾನು ಮನೆ ಕೆಲ್ಸದೊಳಗಿಂತ ಕೀಳಾಗ್ಬಿಟ್ಟಿದ್ದೀನಿ. ಅಷ್ಟೇ ಅಲ್ಲ ಅಪ್ಪ. ಸ್ಟಾಪ್ ಇಟ್. ಎಷ್ಟು ಸಲ ಅಂತ ಹೇಳಿದ್ದೆ ಹೇಳ್ತಾ ಇದೀಯಾ? ಐ ಆಮ್ ಬೋರ್ಡ್ ಆಫ್ ದಿಸ್. ಏನಪ್ಪ, ನಾನು ಕಷ್ಟ ಹೇಳ್ಕೊಂಡ್ರೆ ನಿಮಗ್ ಬೋರ್ ಆಗುತ್ತಾ? ಸೂಪರ್ ಅಪ್ಪ. ನಾನು ನಿಮ್ ಮಗಳಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ನನಗ್ ಗೊತ್ತಿತ್ತು ಅಪ್ಪ, ನಿಮಗೆ ನನ್ನ ಮೇಲೆ ಯಾವ ಎಮೋಷನ್ಸು ಇಲ್ಲ ಅಂತ. ಆ ತೇಜು ಅನ್ನೋ ಮೂರ್ಖನ ನನಗ್ ಗಂಟು ಹಾಕ್ದಾಗ್ಲೇ ನಾನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ನಿಮಗಿದ್ದ ಸ್ಟೇಟಸ್ಗೆ, ಬಿಸ್ನೆಸ್ಗೆ ನನ್ನ ಇನ್ನೂ ಚೆನ್ನಾಗಿರೋರ್ಗೆ ಮದ್ವೆ ಮಾಡ್ಬೋದಾಗಿತ್ತು. ಆದ್ರೆ ನೀವು ನನ್ನನ್ನ ಯಾವನ್ಗಾದ್ರೂ ಕೊಟ್ಟು ಕೈ ತೊಳ್ಕೊಂಡ್ರೆ ಸಾಕು ಅನ್ನೋ ಹಾಗೆ ಬಿಹೇವ್ ಮಾಡಿದ್ರಿ. ನಾನು ಇವರೆಲ್ಲ ಒಳ್ಳೆಯವರು ಹಾಗೆ ಹೀಗೆ ಅಂತ ನಂಬಿ ಮೂರ್ಖಳಾದೆ ಅಷ್ಟೇ. ಸ್ವಲ್ಪ ಮೆತ್ತಗ್ ಮಾತಾಡು. ಹೊರಗಡೆ ರಾಮ್ ಇದ್ದಾರೆ. ಟ್ರೈ ಟು ಕಂಟ್ರೋಲ್ ಯುವರ್ ಸೆಲ್ಫ್. ಅಪ್ಪ ಅಪ್ಪ, ನಾನು ಇನ್ನೆಷ್ಟು ಅಂತ ಕಂಟ್ರೋಲ್ ಮಾಡ್ಕೋಬೇಕು? ಅವರೆಲ್ಲ ನನ್ನ ಮರ್ಯಾದೆನ ಬೀದಿ ಪಾಲ್ ಮಾಡ್ತಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ನೀವು ಸುಮ್ಮನೆ ಇದ್ದೀರಾ ಅಂದ್ರೆ ನಾನು ಯಾಕೆ ಸುಮ್ಮನೆ ಇರಬೇಕು ಹೇಳಿ? ಹೇಗಿದ್ರು ಕೆಟ್ಟವಳಾಗಿದ್ದೀನಿ, ಅದು ಫೇಸ್ ಟು ಫೇಸ್ ನಡೆದು ಹೋಗ್ಲಿ ಬಿಡಿ. ಅವರು ನಿನ್ ಗೌರವನ ಹರಾಜ್ ಹಾಕಿಲ್ಲ, ನೀನು ನನ್ ಗೌರವನ ಹರಾಜ್ ಹಾಕ್ತಿದ್ಯಾ. ಯು ಹ್ಯಾವ್ ಲಾಸ್ಟ್ ಆಲ್ ಪೇಷನ್ಸ್ ಅಂಡ್ ಥಿಂಕಿಂಗ್ ಕೆಪಾಸಿಟಿ. ಓವರ್ ನೈಟ್ ಪವರ್ನ ಗ್ರ್ಯಾಬ್ ಮಾಡ್ಬೇಕನ್ನೋ ಭ್ರಮೆಗೆ ಸಿಕ್ಕಿ ನೀನು ನಿನ್ನ ಐಡೆಂಟಿಟಿನ ಕಳ್ಕೊತಾ ಇದೆಯಾ. ನೀನು ತುಂಬಾ ಸೆನ್ಸಿಟಿವ್, ಎಲ್ಲ ಸೂಕ್ಷ್ಮಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೋತೀಯ ಅನ್ಕೊಂಡಿದ್ದೆ. ಇದನ್ನೆಲ್ಲ ಬಿಡಿಸಿ ಹೇಳೋಷ್ಟು ಇಷ್ಟು ದಡ್ಡಿ ನೀನು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈವನ್ ಐ ವಾಸ್ ಲಿಟ್ಲ್ ಬಿಟ್ ಸೆಲ್ಫಿಶ್. ಹಾಗಿದ್ದಕ್ಕೆ ಇವತ್ತು
ರಾಮ್ ಕಂಪನಿಯ ಸಾಕಷ್ಟು ಶೇರ್ಸ್ಗಳನ್ನು ನಾನು ಕೊಂಡ್ಕೊಳ್ಳೋ ಹಾಗಾಯ್ತು. ಬೇರೆ ಯಾರೋ ಆಗಿದ್ದಿದ್ರೆ ರಾಮ್ ಅಷ್ಟು ಸುಲಭವಾಗಿ ಇದನ್ನು ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಹಾಗಂತ ನಾನು ನಿನ್ನ ಫ್ಯೂಚರ್ನ ಹಾಳು ಮಾಡಿ ನನ್ನ ಎಂಪೈರ್ ಕಟ್ಟಬೇಕು, ಅದಕ್ಕೆ ನಿನ್ನನ್ನು ಬಲಿಪಶು ಮಾಡಬೇಕು ಅಂತ ಯೋಚನೆ ಮಾಡೋಷ್ಟು ಕೆಟ್ಟ ಅಪ್ಪ ಅಲ್ಲ. ಅಫ್ಕೋರ್ಸ್ ಇನ್ನೂ ಒಳ್ಳೆ ಗಂಡನೇ ನಿನಗೆ ಸಿಕ್ತಿದ್ನೇನೋ, ಆದರೆ ಇಂಥ ಗೌರವದ ಮನೆತನದ ಸೊಸೆ ಅಂತ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ಒಂದು ದೊಡ್ಡ ಗ್ರೂಪ್ ಆಫ್ ಕಂಪನಿಯ ಲೀಗಲ್ ಹೇರ್ ಅನ್ನೋ ಹೆಮ್ಮೆ ಇರ್ತಿರ್ಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ರಾಮ್ ಥರ ಮಾವ ಸಿಗ್ತಿರ್ಲಿಲ್ಲ. ನನ್ನ ಮಗಳು ಮತ್ತೆ ಮೊದಲಿನ ಥರ ಆಗ್ತಾ ಇದ್ದಾಳೆ. ಅವಳು ಖುಷಿಯಾಗಿರ್ಬೇಕು ಅಂದರೆ ಅವಳ ಮುಂದೆ ನಾನು ತುಂಬ ಚೆನ್ನಾಗಿರ್ಬೇಕು. ಇದೇ ಸೀರೆ ಉಟ್ಕೋತೀನಿ. ಈ ಸೀರೆನ ನನ್ನ ಕಾವೇರಿ ನನಗೆ ಕೊಡಿಸಿದ್ದು. ಈ ಸೀರೆಲಿ ಅವಳನ್ನ ನೋಡಿದ್ರೆ ತುಂಬ ಖುಷಿ ಪಡ್ತಾಳೆ. ನಾನು ಅಮ್ಮ ಕಾವೇರಿ ಹೊರಗಡೆ ಹೋಗಿ ಎಷ್ಟೊಂದು ದಿನಗಳಾಗ್ಬಿಟ್ಟಿತ್ತು. ಇವತ್ 3 ಜನನು ಚೆನ್ನಾಗಿ ಸುತ್ತಾಡ್ಕೊಂಡು ಊಟ ಮಾಡ್ಕೊಂಡು ಬರ್ಬೇಕು. ಅಮ್ಮ ರೆಡಿ ಆದ್ರಾ? ಅಮ್ಮ 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 ಏನೇ? ಏನು? ಏನಮ್ಮ ನೀನು ಇನ್ನೂ ರೆಡಿ ಆಗಿಲ್ವಾ? ಕಾವೇರಿ ಬರೋ ಟೈಮ್ ಆಯ್ತು. ಆಯ್ತು ಕಣೆ, ಇಲ್ಲೋಡು ರೆಡಿ. ಏನಮ್ಮ ಕಾವೇರಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಅವಳು ಕೊಡ್ಸಿದ ಸೀರೆನೆ ಉಟ್ಕೊಂಡ್ಬಿಟ್ಟಿದ್ಯಾ? ಅವಳಿಗೆ ಖುಷಿ ಆಗತ್ತಂತೆ ಉಟ್ಕೊಂಡೆ ಕಣೆ. ಅದಿರ್ಲಿ, ಕಾವೇರಿ ನಮ್ಮನ್ನ ಆಚೆ ಕರ್ಕೊಂಡು ಹೋಗ್ತಾರೋ ವಿಷಯ ಆದಿಗೆ ಹೇಳಿದ್ಯಾ? ಅವ್ರ ಹತ್ರ ಅಭಿಪ್ರಾಯ ಕೇಳ್ದಷ್ಟು ನಮ್ಗೆ ಅಪಾಯ ಜಾಸ್ತಿ. ನಾವ್ ಅವ್ರನ್ನ ತಲೆ ಮೇಲೆ ಕೂರಿಸ್ಕೊಂಡಷ್ಟು ಅವ್ರು ನಮ್ಮನ್ನ ಕಾಲ್ ಕೆಳಗೆ ಹಾಕೊಂಡು ತುಳಿದು ಬಿಡ್ತಾರೆ. ಅದು ನಿಜಾನೇ. ಆದ್ರೂ ಈ ವಿಷಯವಾಗಿ ಏನಾದ್ರೂ ಹೇಳ್ಬೇಕಿತ್ತು ಕಣೆ. ಬೇರೆಯವ್ರಿಗೆ ಖುಷಿಯಾಗಿ ಹೇಳಿ ಹಂಚ್ಕೊಳ್ಳೋ ಅಂತದ್ ಏನ್ ಹೇಳ್ತಾರ ಅವರು? ಬರೀ ಕೆಟ್ಟದ್ದೇ. ಒಬ್ರಿಗೊಬ್ರಿಗೆ ಸಂಬಂಧ ಕಟ್ಟದು, ಅವ್ರ ತಾಳೆ ಕುಣಿತಿಲ್ಲ ಅಂದ್ರೆ ಕೆಟ್ಟವನು ಅಂತ ಪಟ್ಟ ಕಟ್ಟದು. ಇನ್ನೂ ಹೇಳ್ಬೇಕು ಅಂತಂದ್ರೆ ಬರೀ ಕೆಟ್ಟ ಆಲೋಚನೆಗಳನ್ನೇ ತುಂಬಿಕೊಂಡಿರೋ ಮನುಷ್ಯ. ಪೂರ್ಣಿ, ಕಾವೇರಿ ಬಂದು ಅನ್ಸುತ್ತೆ. ಬಾ ಸರಿ ಬಾ.